ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಾ ಬೆಂಗಳೂರಿಂದ. ಇವತ್ತಿನ ಕನ್ನಡ ಲೈವ್ ಪೇಜಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿಗೆ ನಿಮಗೆ ಒಂದು ಪನ್ನೀರು ಬೀಟ್ರೂಟ್ ಕಬಾಬ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಅದನ್ನ ಹೇಗೆ ಮಾಡೋದಂತ. ಮೊದಲಿಗೆ ನಾನು ಒಂದು ಅಪ್ಪೆ ಪ್ಯಾನ್ ಅನ್ನ ಹೀಟ್ ಮಾಡ್ತಾ ಇದ್ದೀನಿ. ಸೊ ಈ ಅಪ್ಪೆ ಪ್ಯಾನ್ ಅನ್ನ ಹೀಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು, ಯಾಕಂದ್ರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ. ಸೊ ಅದಕ್ಕೆ ಅಪ್ಪೆ ಪ್ಯಾನ್ನ ನಾವು ಫಸ್ಟೇ ಹೀಟ್ ಮಾಡಬೇಕಾಗತ್ತೆ. ಸೊ ನಾನು ಈ ತರ ಅಪ್ಪೆ ಪ್ಯಾನ್ನ ಹೀಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಇದಕ್ಕೆ ಸ್ವಲ್ಪ ಬಟರ್ ಮತ್ತೆ ಅಮೂಲ್ ಘೀಯನ್ನ ಆಡ್ ಮಾಡೋಣ. ಸ್ವಲ್ಪ ಈ ತರ ಘೀ ಮತ್ತೆ ಬಟರ್ ಕೂಡ ಆಡ್ ಮಾಡ್ತೀನಿ ಈಗ. ಸೊ ಅಷ್ಟರಲ್ಲಿ ಇದು ಆಗ್ತಾ ಇರುತ್ತೆ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಫ್ರೆಂಡ್ಸ್, ನಾನು ಏನೇನು ಮಾಡಿದ್ದೀನಿ ಅಂತ. ಸೊ ಮೊದಲಿಗೆ ನಾನು ಬೀಟ್ರೂಟ್ ಅನ್ನ ತಗೊಂಡಿದ್ದೀನಿ. ಬೀಟ್ರೂಟ್ ಅಲ್ಲಿ ನಾನು ಬ್ರೆಡ್ ಕ್ರಮ್ಸು, ಹಸಿಮೆಣಸಿನ್ಕಾಯಿ, ಪನ್ನೀರು ಮತ್ತೆ ಈ ತರ ಬ್ರೆಡ್ ಕ್ರಮ್ಸ್ ಮತ್ತೆ ನಾನು ಇದು ಹಸಿಮೆಣಸಿನ್ಕಾಯಿ ಮತ್ತೆ ಈ ತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡಿದ್ದೀನಿ. ಆ ತರ ಉಂಡೆ ಶೇಪಲ್ಲಿ ಮಾಡಿಟ್ಟಿದ್ದೀನಿ ಮೊದಲೇನೆ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಡ್ ಮಾಡಿದ್ದೀನಿ. ಹಾಗೆ ಈ ತರ ಬಾಲ್ಸ್ ಅನ್ನ ಇಟ್ಟಿದ್ದೀನಿ. ಸ್ಟಫಿಂಗಿಗೆ ಬಂದ್ಬಿಟ್ಟು ನಾನಿಲ್ಲಿ ಹಂಕರ್ಡ್ ನ ಯೂಸ್ ಮಾಡಿದ್ದೀನಿ. ಅಮೂಲ್ ಅವ್ರದ್ದು ಹಂಕರ್ಡ್ ಯೂಸ್ ಮಾಡಿದ್ದೀನಿ ಇವತ್ತು. ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಸಣ್ಣದಾಗಿ ಹೆಚ್ಚಿರೋದು ಈ ತರ ಈರುಳ್ಳಿ ಯೂಸ್ ಮಾಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡಿದ್ದೀನಿ ಸ್ಟಫಿಂಗಿಗೆ. ಹಾಗೆ ಈ ತರ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ಈ ತರ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚಾಪ್ ಮಾಡ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಹಾಗೆ ನಾನೀಗ ತೋರಿಸ್ತೀನಿ ನಿಮ್ಗೆ ಹೇಗ್ ಮಾಡ್ಬೇಕಂತ. ಇದನ್ನ ಸ್ವಲ್ಪ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಮೊದಲು ಈ ತರ ಉಂಡೆ ಬರ್ಬೇಕಂತ ನಾವು ಇದಕ್ಕೆ ಈ ತರ ಡ್ರೈ ಫ್ರೂಟ್ಸ್ ಈ ತರ ಬ್ರೆಡ್ ಕ್ರಮ್ಸ್ ನ ಆಡ್ ಮಾಡಬೇಕು. ಉಂಡೆ ಬರೋ ತನಕ ಈ ತರ ಆಡ್ ಮಾಡ್ತಾ ಇರ್ಬೇಕು. ಲೈಕ್ ಉಂಡೆ ತಕ್ಕಂತ ಬರೋ ತನಕ ತಿಕ್ ಈ ತರ ಬರಬೇಕು. ಸೊ ಅದಕ್ಕೆ ನಾನು ಈ ತರ ಈ ಉಂಡೆ ಕನ್ಸಿಸ್ಟೆನ್ಸಿ ಬರಲಿ ಅಂತ ನಾನು ಅದಕ್ಕೆ ಬ್ರೆಡ್ ಕ್ರಮ್ಸು ಮತ್ತೆ ಈ ತರ ಆಡ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ, ಯಾಕಂದ್ರೆ ಅದು ಇನ್ನೂ ಸ್ವಲ್ಪ ವೆಟ್ ಆಗಿದೆ. ಇದಕ್ಕೆ 3 ಇಂದ 4 ಬ್ರೆಡ್ ಕ್ರಮ್ಸ್ ಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿನೂ ಆಗತ್ತೆ. ಯಾಕಂದ್ರೆ ಬೀಟ್ರೂಟ್ ಮತ್ತೆ ಪನ್ನೀರ್ ಬಂದ್ಬಿಟ್ಟು ಸ್ವಲ್ಪ ತೆಳ್ಳಗಿರುತ್ತೆ, ಆದ್ರೆ ಮತ್ತೆ ವೆಟ್ ಆಗೋಗುತ್ತೆ. ಅದಕ್ಕೆ ಬೈಂಡಿಂಗ್ ಕನ್ಸಿಸ್ಟೆನ್ಸಿ ಬೇಕಂತ ನಾವು ಈ ತರ ಮಾಡೋದು. ಮತ್ತೆ ಆಲೂಗಡ್ಡೆ ಕೂಡ ನೀವು ಆಡ್ ಮಾಡಬಹುದು. ನಾನು ಆಲೂಗಡ್ಡೆ ಆಪ್ಷನಲ್ ಅದು ಆಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಇದರಲ್ಲಿ ನಾನು ಬಾಯ್ಲ್ ಆಗಿರೋದು ಆಲೂಗಡ್ಡೆನ ಆಡ್ ಮಾಡಿದ್ದೀನಿ. ಸೊ ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಈ ತರ ಉಂಡೆ ತರ ಕಟ್ಟಬೇಕು. ಈಗ ಉಂಡೆ ತರ ಕಟ್ತಾ ಬಾಯ್ಲ್ ಮಾಡ್ಬೇಕು ಈ ತರ. ಮತ್ತೆ ಈ ತರ ಫ್ಲಾಟ್ ಮಾಡಿಕೊಂಡು ನಾವೇನು ಇದನ್ನ ಮಿಶ್ರಣ ಮಾಡಿದೀವಿ ಈ ತರ ಸ್ವಲ್ಪ ಈ ತರ ಬಾಲ್ ತರ ಮಾಡ್ಕೋಬೇಕು. ಜಾಸ್ತಿ ಡಿಫಿಕಲ್ಟ್ ರೆಸಿಪಿ ಇಲ್ಲ ಇದು ತುಂಬಾ ಸುಲಭ ರೆಸಿಪಿ, ಮತ್ತೆ ಕ್ವಿಕ್ ಆಗಿ ಆಗೋಗುತ್ತೆ. ನೋಡಿ, ಈ ತರ ಬಾಲ್ ತರ ಮಾಡಬೇಕು.
ಸೊ ನಾನು ಅವಾಗಲೇ ಎಲ್ಲ ಬಾಲ್ಸ್ ಎಲ್ಲ ಮಾಡಿಟ್ಟಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಅಂತ ಒಂಚೂರು ಮಾಡ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ ನಾವು ರೆಸ್ಟ್ ಕೊಟ್ಟರೆ ಅದು ಉಂಡೆ ಥರ ಬರುತ್ತೆ, ಇಲ್ಲಾಂದರೆ ಹೊಡೆದೋಗುತ್ತೆ, ಕಟ್ಟು ಥರ ಬರುತ್ತೆ. ಸೊ ನಾವು ಅದಕ್ಕೆ ನಾನು ಮಾಡಿಟ್ಟಿದ್ದೀನಿ ಸ್ವಲ್ಪ ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಮಾಡ್ತಾ ಇರೋದನ್ನು. ಸೊ ಬನ್ನಿ ಫ್ರೆಂಡ್ಸ್, ಲೈವ್ ಬನ್ನಿ ನೀವು. ಮತ್ತು ನನ್ನಿಂದ ಏನಾದರೂ ತಪ್ಪಾದರೆ ನನಗೆ ಸ್ವಲ್ಪ ಕಮೆಂಟ್ಸಲ್ಲಿ ಹೇಳಿ, ಲೈಕ್ ತಪ್ಪಾಗಿದೆ ಅಥವಾ ಏನಾದರೂ. ನಾನು ಇಲ್ಲಿ ಕಲಿಯೋಕ್ಕೆ ಅಂತ ಬಂದಿರೋದು, ಈ ಪ್ಲ್ಯಾಟ್ಫಾರ್ಮ್ ಕಲಿಯೋದು ಪ್ಲ್ಯಾಟ್ಫಾರ್ಮು. ಸೊ ಥ್ಯಾಂಕ್ ಯು ಅಮೂಲ್ ನನಗೆ ಈ ಪ್ಲ್ಯಾಟ್ಫಾರ್ಮ್ ಕೊಡೋಕ್ಕೆ. ಇದರಲ್ಲಿ ನಾನು ಸುಮಾರಷ್ಟು ರೆಸಿಪೀಸು ಮತ್ತು ಎಲ್ಲನೂ ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ನಂದಿನಿ ನಾನಿಗೂ ತುಂಬ ತುಂಬ ಥ್ಯಾಂಕ್ಸು. ಸೊ ಇದು ಒಂದು ಆರ್ಗ್ಯಾನಿಕ್ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ನಮಗೇನು ಟೆನ್ಷನ್ ಇರಲ್ಲ, ನಾವು ಯಾವ ಪದಾರ್ಥ ಬೆಳೆಸ್ತಾ ಇದ್ದೀವಿ ಅಂತ. ಬನ್ನಿ ಫ್ರೆಂಡ್ಸ್, ಲೈವ್ ಬನ್ನಿ. ಮತ್ತು ಈ ಥರ ಎಲ್ಲ ಕ್ವಿಕ್ ಮತ್ತು ಈಸಿ ರೆಸಿಪೀಸ್ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೋಡಿ, ಈ ಥರ ಉಂಡೆ ಕಟ್ಟಿಬಿಟ್ಟಿದ್ದೀನಿ. ಈಗ ಅಲ್ಲಿ ಅಪ್ಪೆ ಪ್ಯಾನಲ್ಲಿ ನಾವು ಫ್ರೈ ಮಾಡೋಣ. ಸೊ ನೋಡೋಣ, ಈ ಅಪ್ಪೆ ಪ್ಯಾನ್ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಬಟರು ಮತ್ತು ಘೀ ಆ್ಯಡ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ನಾವು ಇದನ್ನು ಮೊದಲೇ ಈ ಥರ ಹೀಟ್ ಮಾಡಿಟ್ಟಿದ್ರೆ, ಬೇಯಿಸ್ಕೊಂಡಿಟ್ಟರೆ ಸ್ವಲ್ಪ ಇದಾಗುತ್ತೆ, ಈಸಿ ಆಗುತ್ತೆ. ಸೊ ಇದನ್ನು ನಾನು ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಶಾಲೋ ಫ್ರೈ ಚೆನ್ನಾಗಿ ಆಗಬೇಕಂತ. ಸೊ ಬನ್ನಿ ಫ್ರೆಂಡ್ಸ್, ಲೈವ್ ಬನ್ನಿ. ಹಾಗಾಗಿ ಈ ಪೇಜ್ನ ಫಾಲೋ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ. ಹೇಗೆ ಹೆಂಗೆ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಂತ. ಹಾಗಾಗಿ ಈ ಥರ ಎಲ್ಲ ಅಮೂಲ್ ಪ್ರಾಡಕ್ಟ್ಸನ್ನು ಬಳಸಿಬಿಟ್ಟು ನೀವು ಸಹ ನಿಮ್ಮ ಮನೆಯಲ್ಲಿ ಈ ಥರ ರೆಸಿಪೀಸನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡೋಣ ಫ್ರೆಂಡ್ಸ್, ಈ ಥರ ಆಗಿದೆಯಾ ಅಂತ. ಈಗ ಗೋಲ್ಡನ್ ಬಣ್ಣ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸೊ ಮೊದಲೇ ಇದನ್ನು ನೋಡಿ, ಒಂದು ಬಂದಿದೆ ಈ ಥರ ಗೋಲ್ಡನ್ನು. ನಾವು ಇದನ್ನು ಹೀಟ್ ಮಾಡಿಲ್ಲ ಅಂದರೆ, ಅಥವಾ ನಾವು ಈ ಥರ ಬಾಲ್ಸ್ ಮೊದಲೇ ಮಾಡಿಲ್ಲ ಅಂದರೆ, ಎಷ್ಟು ಕೊಟ್ಟಿಲ್ಲ ಅಂದರೆ ಈ ಥರ ಒಡೆದೋಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು.
ಸೊ ಈ ಥರ ಬಣ್ಣ ಬರೋ ತನಕ ನಾವು ಸ್ವಲ್ಪ ಇದನ್ನು ಸೊ ನಾನು ಫ್ಲೇಮ್ ಹೈ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಲೈವ್ ರೆಸಿಪಿ, ಲೈವ್ ಶೂಟಿಂಗ್ ಇರೋದ್ರಿಂದ ಬೇಗ ಬೇಗ ತೋರಿಸ್ಬೇಕಂತ ನಾನು ಹೈ ಮಾಡ್ತಾ ಇದ್ದೀನಿ. ಅವಾಗವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಮತ್ತು ಬೆಣ್ಣೆ ಬಟರ್ ಏನಿದೆ ಅದನ್ನು ಹಾಕ್ತಾ ಇರಬೇಕು. ಅಪ್ಪೆ ಪ್ಯಾನ್ ಅಲ್ವಾ, ಸೊ ಅಂಟ್ಕೊಳ್ಳುತ್ತೆ ಅಂತ ಅದನ್ನು ಮಾಡಬೇಕು ನಾವು. ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು. ಮಾಡ್ತಾ ಇದ್ದೀನಿ, ಆಗೋಗಿದೆ ಆಲ್ಮೋಸ್ಟು. ಇದಂತೂ ಆಲ್ಮೋಸ್ಟ್ ಆಗೋಗಿದೆ ನೋಡಿ, ಈ ಥರ ಬರುತ್ತೆ. ಇದನ್ನು ಆಗೋಗಿದೆ ನೋಡಿ, ಈ ಥರ ಬರುತ್ತೆ. ಅದು ಒಂಥರ ಗೋಲ್ಡನ್ ಥರ ಬರುತ್ತೆ ಅದು. ಸಾರಿ ಫ್ರೆಂಡ್ಸ್, ಈ ಥರ ಇದಾಗ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಅದನ್ನು ಪ್ಲೇಟಿಂಗ್ ಹೆಂಗೆ ಮಾಡೋದಂತ. ಮೊದಲಿಗೆ ನಾನೊಂದು ಪ್ಲೇಟ್ ತೊಗೋತಾ ಇದ್ದೀನಿ. ಸೊ ಫಸ್ಟು ನಾನು ಈ ಥರ ಸ್ವಲ್ಪ ಬಿಸಿ ಇರೋದ್ರಿಂದ ಅದನ್ನು ಕಟ್ ಮಾಡಿ ನಾನು ತೋರಿಸ್ತೀನಿ. ಸೊ ಈ ಥರ ಕ್ರೀಮಿ ಥರ ಬರುತ್ತೆ, ಒಂಥರ ಕ್ರೀಮಿನೆಸ್ ಬರುತ್ತೆ. ಈ ಥರ ಮಕ್ಕಳು ಟಿಫಿನ್ ಬಾಕ್ಸಿಗೆ ಮತ್ತು ಆಫೀಸ್ ಹೋಗೋದು ಹುಡುಗರಿಗೆ ನೀವು ಹಾಕಿ ಕಳಿಸ್ಬೋದು ಈ ಥರ. ಸೊ ಈ ಥರ ಈಸಿ ಮತ್ತು ಕ್ವಿಕ್ ಆಗಿರೋದು ಒಂದು ರೆಸಿಪಿ ನಾನು ಅಮೂಲಲ್ಲಿ ಇವತ್ತು ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಅಮೂಲ್. ಹಾಗಾಗಿ ಈ ಥರ ಒಳ್ಳೆ ರೆಸಿಪೀಸ್ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಅಮೂಲ್, ಥ್ಯಾಂಕ್ ಯು ಫ್ರೆಂಡ್ಸ್.